ಸ್ನೇಹಿತರೆ ಯಾರೆಲ್ಲ SSC MTS ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, CHSL ಆಗಿರ್ಬೋದು, SSC GD ಆಗಿರ್ಬೋದು, ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದಂತೆ ನೀವೇನಾದರೂ ತಯಾರಿ ನಡೆಸಿದ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ. ಪ್ರತಿದಿನ ಹೊಸ ಮಾಹಿತಿ ಮತ್ತು ಅದರ ಜೊತೆಗೆ ಉಚಿತವಾದ ನೋಟ್ಸ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ SSC MTS ಮತ್ತು CHSL ಪರೀಕ್ಷೆಗೆ ಯೂಸ್ ಆಗುವ ರೀತಿಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ 50 ಪ್ರಶ್ನೆಗಳನ್ನ ನೋಡ್ಕೊಂಬರೋಣ. ಇವು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವೆ. ಯಾರಾದರೂ ನೀವು ನೋಟ್ಸನ್ನು ಮಾಡಿಕೊಳ್ಳೋರಾದರೂ ಕೂಡ ನೋಟ್ಸನ್ನು ಮಾಡಿಕೊಳ್ಳಬಹುದಾಗಿರ್ತದೆ. ಸ್ನೇಹಿತರೆ, ಇವು ಕೇವಲ SSC MTS CHSLಗೆ ಮಾತ್ರ ಅಲ್ಲ, RRB ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ALP ಆಗಿರ್ಬೋದು, ಇನ್ಯಾವುದೇ ಪರೀಕ್ಷೆಗೆ ಕೂಡ ಯೂಸ್ ಆಗಿರ್ತಾವೆ ರೀ. ಇವು ಎಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಕೂಡ GK ಪ್ರಶ್ನೆಗಳು ಯೂಸ್ ಆಗಿರ್ತಾವೆ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ SSC MTS ಆಗಿರ್ಬೋದು, ಹವಾಲ್ದಾರ್ ಆಗಿರ್ಬೋದು, ಅದೇ ರೀತಿ CHSL ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ GKಗೆ ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳ, ಅದೇ ರೀತಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ. ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್, ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು ಮೊದಲಿಗೆ. ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಕೂಡಿ ಕೇವಲ 100 ರೂಪಾಯಿಗಾಗಿ ನೀಡ್ತಾ ಇದ್ರೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಂತಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ನೋಡಬಹುದು. ಇಲ್ಲಿ ಸ್ಪಾಟಿಂಗ್ ಇರೋದು, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶ್ಚನ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 150 ರಿಂದ 300 ಕೂಡ ಪ್ರಾಕ್ಟೀಸ್ ಕ್ವಶ್ಚನ್ ಇರ್ತಾವೆ. ಸ್ನೇಹಿತರೆ, ಫಿಕ್ಸ್ ಕ್ವಶ್ಚನ್ ಬಂದೇ ಬರ್ತಾವೆ. 100% ಸಿಲೆಬಸ್ ಕೂಡ ಕವರ್ ಆಗಿರ್ತದೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ. ಸ್ನೇಹಿತರೆ, ನೀವು GK ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಡೀಟೇಲ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ 1000 ಇಂಪಾರ್ಟೆಂಟ್ GK ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ SSC MTSಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು, ಮತ್ತು ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಇರ್ತದೆ. ಸ್ನೇಹಿತರೆ, ನಿಮಗೆಲ್ಲ ಇಂಪಾರ್ಟೆಂಟಾಗಿ MTS ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ನಿಮ್ಮದು ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು GK ರೀ. ಸ್ನೇಹಿತರೆ, ಕಂಪ್ಲೀಟ್ GK ನೋಟ್ಸು ಮತ್ತು ಇಂಗ್ಲೀಷ್ ಗ್ರಾಮರ್ ಇವನು ಎಡ್ಡ ನೀವು ಕರೆಕ್ಟಾಗಿ ಓದಿದಂದ್ರೆ ಸಾಕು, ನೀವು ಆರಾಮಾಗಿ ಇಲ್ಲಿ 120+ ಸ್ಕೋರನ್ನು ಮಾಡ್ಬೋದು ರೀ. ಸ್ನೇಹಿತರೆ, ನೀವು ಮ್ಯಾಥಮೆಟಿಕ್ಸ್, ರೀಸನಿಂಗ್ ಜಾಸ್ತಿ ಏನು ಓದಬೇಕಾಗಿಲ್ಲ. ಏನೇನೆಲ್ಲ ಓದಬೇಕಂತೇಳಿ ನಮ್ಮ ಗ್ರೂಪ್ನಲ್ಲಿ ಆಗಾಗ ಹಾಕ್ತಿರ್ತೀವಿ. ಅದಕ್ಕಾಗಿ ನಿಮ್ದು ಏನಿದ್ರು ಫೋಕಸ್ GK ಮತ್ತು ಇಂಗ್ಲೀಷ್ ಗ್ರಾಮರ್ ಕಡೆ ಇರಲಿ. ಸ್ನೇಹಿತರೆ, ನಮ್ಮ ಹತ್ರ ನೋಟ್ಸ್ ತೊಗೊಂಡ್ರೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಇರ್ತದೆ ಮತ್ತು GK ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಕೇವಲ 100 ರೂಪಾಯಿದಲ್ಲಿ ನಿಮಗೆ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಇದೊಂಥರ ಕ್ವಿಜ್ ರೀತಿ ನಡೆಸೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋಕತ್ತವ್ರು ನಿಮಗೆ ಸರಿಯಾದ ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಸಂಖ್ಯೆ ಹಾಕಿರಿ, ಅಥವಾ ನಿಮಗೆ ಯಾವುದು ಗೊತ್ತಿರುತ್ತಲ್ಲ, A ಇದ್ರೆ A, B ಇದ್ರೆ B, C ಇದ್ರೆ C, D ಇದ್ರೆ D ಅಂತೇಳಿ ಕಮೆಂಟ್ ಮಾಡ್ತಾ ಹೋಗ್ರಿ. ಇದರಲ್ಲಿ ನೀವು ಎಷ್ಟು ಕ್ವಶನ್ನ ರೈಟ್ ಹಾಕಿದ್ದೀರಿ ಅಂತ ಲಾಸ್ಟಿಗೆ ಅದನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿರಿ. ಇದು ನಿಮಗೆ ಕ್ವಿಜ್ ರೀತಿ ಆದ ಕಾರಣಕ್ಕಾಗಿ ನೀವು ಹೆಚ್ಚಿನ ಅಂಕಗಳನ್ನ ನೀವು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳಲು ಕೂಡ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು 15 ದಿವಸ ಅಥವಾ 20 ದಿವಸ ಬಿಟ್ಟು ಇದನ್ನು ಕೂಡ ಮತ್ತೆ ಇನ್ನೊಂದು ಓದಿದ್ರಪ್ಪ ಅಂದ್ರೆ ನೀವು ಲಾಸ್ಟ್ ಟೈಮ್ ಎಷ್ಟು ಕ್ವಶನ್ ಟಚ್ ಮಾಡಿದರೆ ಈ ಸಾರಿ ಎಷ್ಟು ಟಚ್ ಮಾಡಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ದಿನವಾಗಿ ಆಚರಣೆ ಮಾಡಲಾಗ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಎಲ್ಲರೂ ಕಮೆಂಟ್ ಮಾಡಿದಾರೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಸರಿಯಾದ ಉತ್ತರ ಇದಕ್ಕೆ ಶಿಕ್ಷಕರ ದಿನಾಚರಣೆ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ಭಾರತ ಸಂವಿಧಾನದ ಅನುಚ್ಛೇದ 157ರ ಪ್ರಕಾರ ರಾಜ್ಯಪಾಲರನ್ನಾಗಿ ನೇಮಕಗೊಳ್ಳಲು ಒಬ್ಬ ವ್ಯಕ್ತಿಯ ಎಷ್ಟು ವರ್ಷ ವಯಸ್ಸನ್ನು ಪೂರೈಸಬೇಕಂದ್ರೆ ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಲಾಗಿರ್ತದೆ. ಸ್ನೇಹಿತರೆ, ಸರಿಯಾದ ಉತ್ತರ 35 ವರ್ಷ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಒಂದು ಸಾಂಪ್ರದಾಯಿಕ ಆಟವಾಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕಬಡ್ಡಿ. ಇದಕ್ಕೆ ನೆಕ್ಸ್ಟ್ ಜಲಿಯನ್ ವಾಲಾ ಬಾಗ್ ಯಾವ ರಾಜ್ಯದಲ್ಲಿ, ಅದು ಯಾವ ನಗರದಲ್ಲಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಇದು ಬಂದು ನಿಮ್ಮದು ಅಮೃತ್ಸರ ನಗರದಲ್ಲಿ ಇರ್ತದೆ. ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರ ನಾ ಕೇವಲ MTS ಅಷ್ಟೇ ಹೇಳಕತ್ತಿಲ್ಲ, CHSL ಹೇಳಕತ್ತಿಲ್ಲ, ಗ್ರೂಪ್ ಡಿ ಹೇಳಕತ್ತಿಲ್ಲ, NTPC ಹೇಳಕತ್ತಿಲ್ಲ.
ಪ್ರತಿಯೊಂದು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿ ಸ್ಟಡಿ ಮಾಡಕತ್ತಿದ್ರಂದ್ರೆ ಮಿಸ್ ಮಾಡಿರಿ, ಬಟ್ ನೀವು ಆಧುನಿಕ ಭಾರತ ಇತಿಹಾಸನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅತಿ ಹೆಚ್ಚು ಕ್ವಶನ್ಗಳು ಬರ್ತಾವ್ರಿ. ಇನ್ನು ಮಿಡಲ್ ಬಿಟ್ಟರೆ ನಡೀತೈತೆ ರೀ, ಬಟ್ ಆಧುನಿಕ ಮತ್ತು ಪ್ರಾಚೀನ ಏನು ಭಾರತ ಇತಿಹಾಸ ಐತಲ್ಲ ಅಲ್ಲಿ ಜಾಸ್ತಿ ಕ್ವಶನ್ಗಳು ಬರ್ತಾವೆ. ಮತ್ತು ಅದ್ರ ಜೊತೆಗೆ ಸ್ಟ್ಯಾಟಿಕ್ ಜಿ ಕೆ ಭಾಳ ಕ್ವಶನ್ ಬರ್ತಾವೆ ರೀ. ಅದಕ್ಕಾಗಿ ನಮ್ಮ ಕಡೆ ನೋಟ್ಸ್ ತೊಗೊಳ್ಳೋ ಅಭ್ಯರ್ಥಿಗಳಿಗೆ ಸ್ಟ್ಯಾಟಿಕ್ ಜಿ ಕೆದು ನೋಟ್ಸ್ ಕೂಡ ಕಳಿಸ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಯಾವ ಟಾಪಿಕ್ ಇಂಪಾರ್ಟೆಂಟ್ ಐತಲ್ಲ ಅವನು ಮಾತ್ರ ನಿಮಗೆ ಸ್ಟ್ಯಾಟಿಕ್ ಜಿ ಕೆದು ನೋಟ್ಸ್ ಕೂಡ ಕಳಿಸಿರ್ತೀವಿ. ಅದ್ರ ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವೆ. ತೊಗೊಂಡವ್ರಿಗೆ ಆಲ್ರೆಡಿ ಗೊತ್ತಿರ್ತೈತೆ ರೀ ಯಾವ ರೀತಿ ನೋಟ್ಸ್ ಇದೆ ಅಂತೇಳಿ. ಡೆಪ್ತ್ ಕೂಡ ನೋಟ್ಸ್ ಐತಿ, ಶಾರ್ಟ್ಕಟ್ ನೋಟ್ಸ್ ಐತಿ, ಮತ್ತು 1000 ಇಂಪಾರ್ಟೆಂಟ್ ಕ್ವಶನ್ ಕೂಡ ಇರ್ತಾವೆ. ಇವು ಭಾಳ ಹೆಲ್ಪ್ಫುಲ್ ಆಕ್ಕವ್ರಿ. ನಿಮಗೆ ಫಸ್ಟ್ ಡೀಟೇಲ್ಸ್ ನೋಟ್ಸ್ ಓದ್ಬೇಕು, ಆಮೇಲೆ ನಂತರ ನೀವು ಶಾರ್ಟ್ಕಟ್ ನೋಟ್ಸು, ಆಮೇಲೆ ನೀವು ಕ್ವಶನ್ ವಿತ್ ಆನ್ಸರ್. ಎಕ್ಸಾಮ್ ಸಮೀಪ ಹೆಂಗೆ ಬರುತ್ತಲ್ಲ ಅವಾಗ ಕ್ವಶನ್ ವಿತ್ ಆನ್ಸರ್ ಓದಿದ್ರೆ ಬೆಟರ್ ರೀ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಬೆಳೆಯುವ ಋತು ಅಲ್ಲ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ, ಸ್ನೇಹಿತರೆ ಇಲ್ಲಿ ನೀವು ನೋಡ್ಕೋರಿ, ಜಡ್ ಬೇಸಾಯ ಇದನ್ನು ಬೇಸಿಗೆಯಲ್ಲಿ ಬೆಳೀತಾರೆ. ಇದು ಹಿಂಗಾರು ಮುಂಗಾರು ಎರಡೂ ಕೂಡ ಇಲ್ಲಿ ಇರೋದು ಯಾವುದಪ್ಪ ಅಂದ್ರೆ ಪಂಗ. ಇದು ಗುಂಪಿಗೆ ಸೇರಿ ಇಲ್ಲ, ಇಲ್ಲೇ ನಿಮ್ಗೆ ಅರ್ಥ ಆಗ್ತದೆ. ಈ ರೀತಿ ನೋಡ್ಕೊಂಡು ಕೂಡ ನೀವು ಆನ್ಸರನ್ನು ನೀಡ್ಬೋದಾಗಿರ್ತದೆ. ನೆಕ್ಸ್ಟ್, ಪುರಿಯ ರಥಯಾತ್ರೆ ಉತ್ಸವವನ್ನು ಈ ಕೆಳಗಿನ ಯಾವ ಹಿಂದೂ ದೇವರ ಪವಿತ್ರ ಪ್ರಯಾಣವಾಗಿ ಸಂಭ್ರಮಿಸಲಾಗುತ್ತದೆ? ಸಂಭ್ರಮವನ್ನು ಮಾಡ್ತಾರಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಭಗವಾನ್ ಜಗನ್ನಾಥಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ ಇದು ಇಲ್ಲ ಬೇಡ್ರಿ, ಯಾಕಪ್ಪ ಅಂದ್ರೆ ನಿಮಗೆ ಆವಾಗ ಕೇಳಿದ ಪ್ರಶ್ನೆ ರೀ, ಓಲ್ಡ್ ಕ್ವಶನ್ ಪೇಪರ್ ಆಗಿರ್ತಾವಲ್ಲ 2024 ಕೇಳಿದ ಪ್ರಶ್ನೆ ಇವು. ಅದರಲ್ಲಿ MTS ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಇವು ನಿಮಗೆ ಅವನು ತೋರಿಸ್ತೀವಿ, ಬಟ್ ಅದರಿಂದ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಬೇಡದು. ಓನ್ಲಿ ಸ್ಟ್ಯಾಟಿಕ್ ಇದ್ದಿದ್ದು ನೋಡ್ತಾ ಹೋಗೋಣ. ಬೊಕಾರೋ, ಬರ್ನ್ಪುರ್, ರೊಕೇಲಾ ಇತ್ಯಾದಿಗಳು ಈ ಕೆಳಗಿನ ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಸರುವಾಸಿಯಾಗಿವೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಉಕ್ಕಿಗೆ ಸರಿಯಾದ ಉತ್ತರ. ಸ್ನೇಹಿತರ ಭೂಗೋಳಶಾಸ್ತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಭೂಗೋಳಶಾಸ್ತ್ರದಾಗ ಪ್ರಶ್ನೆಗಳು ಜಾಸ್ತಿ ಬರ್ತಿರ್ತಾವೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ, ನಾಗರಿಕನೊಬ್ಬನು ತಾನಿರುವ ಪ್ರದೇಶದ ಸ್ಮಾರಕಗಳನ್ನು ಸಂರಕ್ಷಿಸುವಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತಿದ್ದರೆ ಆತ ಅಥವಾ ಆಕೆಗೆ ಈ ಕೆಳಗಿನ ಯಾವ ಮೂಲಭೂತ ಕರ್ತವ್ಯವನ್ನು ಅವ ನಿರ್ವಹಿಸುತ್ತಿದ್ದಾನೆ ಅಂತ ಆಗ್ತದಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಜಲಚಕ್ರದಲ್ಲಿನ ಸಾಗರಗಳು, ಸರೋವರಗಳು ಮತ್ತು ನದಿಗಳಲ್ಲಿ ಇರುವ ದ್ರವ ರೂಪದ ನೀರು ಸೂರ್ಯನ ಬೆಳಕಿನಲ್ಲಿ ಅನಿಲ ರೂಪಕ್ಕೆ ಪರಿವರ್ತನೆಯಾಗುತ್ತದೆ. ಈ ಹಂತವನ್ನು ಈ ರೀತಿಯಾಗಿ ಕರೆಯಲಾಗ್ತದಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಷ್ಪೀಕರಣ ಅಂತಾರ್ರಿ. ಅಂದ್ರೆ ಭೂಮಿ ಮೇಲಿರೋ ನೀರು ಸೂರ್ಯನ ಶಾಖದಿಂದ ಮತ್ತೆ ಆವಿ ಆಗೋದು ಬಾಷ್ಪೀಕರಣ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಿ ಚುನಾಯಿತನಾಗಲು ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಅರ್ಹತೆ ಅಥವಾ ಯೋಗ್ಯತೆ ಅಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾದರೂ ಲಾಭದಾಯಕವನ್ನು ಹುದ್ದೆಯನ್ನು ಹೊಂದಿರ್ತಾರಲ್ಲ ಅಂಥವ್ರು ಇದಕ್ಕೆ ಅರ್ಹತೆಯನ್ನು ಇದೇನು ಬೇಕಾಗಿಲ್ಲ ರೀ. ಓನ್ಲಿ ಭಾರತ ಪ್ರಜೆ ಆಗಿರಬೇಕು, ಅದೇ ರೀತಿ 35 ಏಜ್ ಆಗಿದ್ರೆ ಸಾಕ್ರಿ. ಅವರು ಯಾವುದರೊಂದು ಲಾಭದಾಯಕ ಹುದ್ದೆ ಇರಬೇಕಂತ ಏನಿಲ್ಲ. ನೀವು ಕೂಡ ಎಲೆಕ್ಷನ್ಗಿಂತ ನೀವು ಕೂಡ ಆರಿಸಿ ಬಂದರೆ ನೀವು ಕೂಡ ಇಲ್ಲಿ ನೀವು ಮಿನಿಮಮ್ 35 ಏಜ್ ಆಗಿದ್ರೆ ಸಾಕ್ರಿ. ನೀವು ಇಲ್ಲಿ ಚುನಾಯಿತನಾಗಿ ನೀವು ಆರಿಸಿ ಬಂದರೆ ನಿಮ್ಮದು ಕೂಡ ರಾಷ್ಟ್ರಪತಿಯನ್ನಾಗ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಮೂಲಕ ಮತ್ತು ಸುತ್ತಲೂ ಚಲಿಸಬಹುದಾದ ಭೂಮಿಯೊಳಗಿನ ಭೂರಚನಾ ಫಲಕಗಳ ಹಠಾತ್ ಚಲನೆಯಿಂದ ಉಂಟಾಗುವ ಕಂಪನ ಅಥವಾ ತರಂಗವನ್ನು ಈ ರೀತಿ ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಭೂಕಂಪ ಅಲ್ಲಿ ಅಂತಾರೆ. ಸ್ನೇಹಿತರೆ ಈಗ ಸಾಕಷ್ಟು ದಿನ ನಮ್ಮದು ಕ್ಲಾಸ್ ಕೂಡ ಗ್ಯಾಪ್ ಆಗಿತ್ತು. ಸ್ನೇಹಿತರು ಒಂದು ಇಂಪಾರ್ಟೆಂಟ್ ಆದ ನೋಟ್ಸನ್ನು ರೆಡಿ ಮಾಡಿರಿ. ಬರೋಬ್ಬರಿ 1 ಮಂತ್ವರೆಗೂ ಕೂಡ ಅದಕ್ಕೆ ಟೈಮ್ ಕೊಟ್ಟು ಹೊಸ ನೋಟ್ಸ್ ರೆಡಿ ಆಗೈತ್ರಿ. ಇನ್ನೇನೊಂದು 2 ರಿಂದ 3 ದಿನದ ಒಳಗಡೆ ಆ ನೋಟ್ಸ್ ಕೂಡ ರಿಲೀಸ್ ಆಗ್ತದೆ. ಬೆಸ್ಟ್ ಐತ್ರಿ. ಈ ರೀತಿ ಹಂಗೆ ಏನಿದೆಯಲ್ಲ ಇದೇ ರೀತಿ ಕ್ವಶನ್ಸ್ ಅದಾವು. ಇದೇ ರೀತಿ ಕ್ವಶನ್ಸು ವಿತ್ ಅದರ ಜೊತೆಗೆ 4 ಆಪ್ಷನ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ವಿವರಣೆ ಕೂಡ ಇರ್ತದೆ ರೀ. ಸರಿಯಾದ ಆನ್ಸರ್ಗೆ ವಿವರಣೆ ಕೂಡ ನೀಡಿದ್ದಿರ್ತದೆ. ಇನ್ನು ಅದ್ರ ಜೊತೆಗೆ ನಿಮಗೆ ಅಲ್ಲಿ ಸ್ಟ್ಯಾಟಿಕ್ ಜಿ ಕೆದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಏನಿದೆಯಲ್ಲ ಅವನು ಕೂಡ ಅಲ್ಲಿ ನೀಡಲಾಗಿರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ,
ಬಾಕ್ರಾ ಮತ್ತು ಗಿದ್ದ ನೃತ್ಯ ಪ್ರಕಾರಗಳು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸ್ನೇಹಿತರೆ ಸರಿಯಾದ ಉತ್ತರ ಪಂಜಾಬ್. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಅಂಗೀಕಾರದೊಂದಿಗೆ ಭಾರತವು ತನ್ನನ್ನು ತಾನು ಸಾರ್ವಭೌಮ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ರಾಷ್ಟ್ರವೆಂದು ಯಾವಾಗ ಘೋಷಿಸಿತು ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 1950 ಜನವರಿ 26 ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಹವಾಮಾನದ ಒಂದು ಅಂಶವಲ್ಲ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಸ್ಯಗಳು, ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ, 13ನೇ ಶತಮಾನದಲ್ಲಿ ಕೆಂಪು ಮತ್ತು ಬಪ್ ಮರಗಳಿಂದ ನಿರ್ಮಿಸಲಾದ ಭಾರತದ ಅತ್ಯಂತ ಎತ್ತರದ ಸ್ತಂಭ ಯಾವುದು ಅಂತ ಕೇಳ್ತಾರ. ಸ್ನೇಹಿತರೆ ಇದು ಕುತುಬ್ ಮಿನಾರ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಮೌರ್ಯರ ಕಾಲದ ಭಾರತದಲ್ಲಿ ಸಂಚರಿಸುತ್ತಾ ತಮ್ಮ ಪ್ರಯಾಣ ಮತ್ತು ಅನುಭವವನ್ನು ಆಧರಿಸಿ ಇಂಡಿಕಾ ಎಂಬ ಪುಸ್ತಕವನ್ನು ಈ ಕೆಳಗಿನವರು ಯಾರು ಬರೆದರು ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೆಗಸ್ತಿನನ ಇಂಡಿಕಾ ಕೃತಿ. ನೆಕ್ಸ್ಟು, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಡ್ಯಾಶ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಇದನ್ನು ಮಾಡಲಾಯಿತು. ದಾಂಡಿಯಾರಸ್ ಎಂಬುದು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ? ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಇದೊಂದು ಇಂಪಾರ್ಟೆಂಟ್ ರೀ, ಇದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಏನಾಯ್ತಲ್ಲ ರೀ, ಕ್ವಶನ್ ರಿಪೀಟ್ ಆಗ್ತಿರ್ತದೆ ರೀ. ಒಂದು ಡೈಲಿ ಒಂದು ಅಥವಾ ಎರಡಾದರೂ ಕೂಡ ಎರಡು ಸಾರಿ ಆದರೂ ಕೂಡ ಬಂದೇ ಬರ್ತದೆ ರೀ. ಯಾಕಂದ್ರೆ 4 ಶಿಫ್ಟ್ 3 ಶಿಫ್ಟ್ ಏನಿರ್ತಲ್ಲ ಆ ಶಿಫ್ಟ್ದ ಒಂದು ಶಿಫ್ಟ್ ಆದರೂ ಪಿಕ್ಸ್ ಬಂದೇ ಬರ್ತದೆ ರೀ, ಸ್ವಲ್ಪ ನೋಡ್ಕೋತೀರಿ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಧಾರ್ಮಿಕ ಹಬ್ಬವಲ್ಲ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗಾಂಧಿ ಜಯಂತಿ. ನೆಕ್ಸ್ಟ್, ಭಾರತದ ವಿಭಜನೆಯ ಪರಿಣಾಮವಾಗಿ ಈ ಕೆಳಗಿನಗಳಲ್ಲಿ ಯಾವ ದೇಶಗಳು ಜನ್ಮ ತಾಳಿದವು ಅಂತ ಕೇಳ್ತಾರ. ಸ್ನೇಹಿತರೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಒಪ್ಪಂದವು ನಾಗರಿಕ ಕಾನೂನುಭಂಗ ಚಳವಳಿಯನ್ನು ಅಮಾನತುಗೊಳಿಸಿತು ಅಂತ ಕೇಳ್ತಾರ. ಸ್ನೇಹಿತರೆ ಗಾಂಧಿ ಇರ್ವಿನ್ ಒಪ್ಪಂದ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ನೃತ್ಯ ವಿಭಾಗವನ್ನು ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಪರಿಗಣನೆ ಮಾಡಲಾಗುವುದಿಲ್ಲ ಅಂತ ಕೇಳ್ತಾರ. ವಿಲಾಸಿಸ್ ನಾಟ್ಯಂ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್, ಸುನಾಮಿ ಒಂದು ನೈಸರ್ಗಿಕ ವಿಪತ್ತು ಆಗಿದ್ದು ಇದು ಸಾಗರದಲ್ಲಿ ಏರ್ಪಡುತ್ತದೆ. ಸಾಗರದಲ್ಲಿ ಸುನಾಮಿ ಉಂಟಾಗಲು ಕಾರಣವನ್ನು ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಾಗರದಲ್ಲಿ ಆಳದಲ್ಲಿ ಟೆಕ್ಟಾನಿಕ್ ಪದರಗಳ ರಚನೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಆಯ್ಕೆಯು ಭಾರತದಲ್ಲಿ ಫಸಲು ಋತುಗಳ ಗುಂಪುಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರ. ಸ್ನೇಹಿತರೆ ರಬಿ, ಖಾರಿಫ್ ಮತ್ತು ಜಡ್ ಬೇಸಾಯ ಆಗಿರ್ತದ. ಈಗ ಆಲ್ರೆಡಿ ಪ್ರಶ್ನೆ ಬಂತು, ಬಟ್ ಟ್ವಿಸ್ಟ್ ಮಾಡಿ ಅಲ್ಲೇ ಕೇಳ್ತಾರ, ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರ. ನೆಕ್ಸ್ಟ್, ಈ ಕೆಳಗಿನಗಳ ಪೈಕಿ ಭಾರತದ ಅತ್ಯುನ್ನತ ನ್ಯಾಯ ವಿಭಾಗ ಯಾವುದು? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ತದ. ನೆಕ್ಸ್ಟ್, ಬಾಂಗ್ಲಾದೇಶದ ರಾಜ್ಯ ಧರ್ಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇಸ್ಲಾಂ ಆಗಿರ್ತದ. ಇನ್ನು ನೆಕ್ಸ್ಟ್, ಜನಸಂಖ್ಯೆಯಲ್ಲಿನ ಜೀವಿಗಳ ಸಂಖ್ಯೆಯನ್ನು ವಿಸ್ತೀರ್ಣ ಅಥವಾ ಘನಫಲದ ನಿಯಮಿತ ಮೂಲಮಾನದಿಂದ ಭಾಗಿಸಿದಾಗ ಡ್ಯಾಶ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ ಜನಸಂಖ್ಯೆಯ ಸಾಂದ್ರತೆ ಎಂದು ಕರೆಯಲಾಗ್ತದ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಸೆಪ್ಟೆಂಬರ್ 17, 2023 ಭಾರತ ಸರ್ಕಾರವು ಪ್ರಾರಂಭಿಸಿದ ವಿಶ್ವಕರ್ಮ ಯೋಜನೆಯ ಉದ್ದೇಶಿತ ಫಲಾನುಭವಿಗಳು ಯಾರು ಅಂತ ಕೇಳ್ತಾರ. ಸ್ನೇಹಿತರೆ ಇದು ಕರೆಂಟ್ ಅಫೇರ್ಸ್ ಬರ್ತಾ, ಅದಕ್ಕೆ ಸರಿಯಾದ ಉತ್ತರ ಸಾಂಪ್ರದಾಯಿಕ ಕರಕುಶಲತೆಯಲ್ಲಿ ಪರಿಣಿತಿ ಹೊಂದಿರುವ ವ್ಯಕ್ತಿಗಳು. ನೆಕ್ಸ್ಟ್ ಪ್ರಶ್ನೆ, ಒಂದು ವೇಳೆ ಒಬ್ಬ ಭಾರತೀಯ ಪ್ರಜೆಗೆ ಆತನ ಜಾತಿಯ ಕಾರಣದಿಂದಾಗಿ ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಿಸಿದರೆ ಆತನ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ನಿರಾಕರಿಸಿದಂತೆ ಆಗುತ್ತದೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಮಾನತೆಯ ಹಕ್ಕು.
ಈಗ ಮೊದಲಿನ ಕಾಲದಲ್ಲಿ ಎಲ್ಲರಿಗೂ ಕೂಡ SC ST ಧರ್ಮದವರ ಜಾತಿಯವರನ್ನ ಏನು ಮಾಡ್ತಿದಾರಪ್ಪ, ಗುಡಿ ಒಳಗೆ ಬಿಡ್ತಿದ್ದಿಲ್ಲ. ಬಟ್ ಇವಾಗ ಎಲ್ಲ ಬಿಡಾಕತ್ತಾರ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಮಾನತೆ ಹಕ್ಕು, ಎಲ್ಲರೂ ಕೂಡ ಸಮಾನರೇ ಇಲ್ಲಿ. ಅದೇ ರೀತಿ ನಮ್ಮ ಸರ್ಕಾರವು ಒಂದು SC ST ಅಂತೇಳಿ OBC ಅಂತೇಳಿ ಜಾತಿ ಧರ್ಮ ವರ್ಗವನ್ನು ಸರ್ಕಾರವು ಕೂಡ ಪ್ರೋತ್ಸಾಹಿಸ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ಸರಿಯಾದ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೇಳಿ ತಿಳಿಸ್ರಿ. ಯಾಕಪ್ಪ ಅಂದ್ರೆ ನಾನು ಈ ರೀತಿ ಹೇಳ್ತಾ ಇರೋದು, ಇಲ್ಲಿ ನಾವು ಈಗ ನಾನು ಒಬ್ಬ ನಮ್ಮ ಫ್ರೆಂಡು, ಅವನು ಬಾಗಲಕೋಟೆ ಒಬ್ಬ, ನಾನು ಬೆಂಗಳೂರದವ. ನಂಗೆ ಪರಿಚಯ ಸಾಕಷ್ಟು ದಿನ ಐತಿ. ಬಟ್ ಅವ SC ST ಅದಾನಂತ ನಂಗೆ ಗೊತ್ತಿಲ್ಲ. ಅವ SC ST ಅದಾನಂತ ಹೇಳಿ ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ನನಗೆ ಮಾನ್ಯ ಕೋಚಿಂಗ್ದು ರಿಸಲ್ಟ್ ಬಿಟ್ಟಿದ್ರಿ. ಅವ ಇದುವರೆಗೂ ಕೂಡ ಅವ್ನು ಜಾತಿ ಧರ್ಮ ಹೇಳ್ಕೊಂಡಿದ್ದಲ್ಲ, ನಾನು ಅವ್ನು ಕೂಡ ಒಂದು ಹೇಳ್ತಿಲ್ಲ. ಅವನು ಮೊನ್ನೆ ಒಂದು SC STಗೆ ಸಂಬಂಧಿಸಿದಂತೆ ಏನು ಹಾಸ್ಟೆಲ್ದು ಅಥವಾ ಒಂದು ಕೋಚಿಂಗ್ದು ಏನು ಇದನ್ನು ಬಿಟ್ರಲ್ಲ, ಅವಾಗ ಅದಕ್ಕೆ ಸೆಲೆಕ್ಟ್ ಆದ. ನಾನು SC ST ಇದ್ದೀನೋ, ಅದಕ್ಕೆ ನಾನು ಸೆಲೆಕ್ಟ್ ಆಗೀನಿ. ಸ್ನೇಹಿತರೆ, ಇಲ್ಲಿ ನಿಮ್ಗೆ ಅರ್ಥ ಆಗ್ತದೆ, ಸರ್ಕಾರವು ತಮ್ಮ ಓಟನ್ನು ಪಡೆದುಕೊಳ್ಳಲು ಈ ಜಾತಿ ಧರ್ಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರೋತ್ಸಾಹಿಸ್ತಾರಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನೀವು SC ST ಇರಲಿ ಅಥವಾ ಯಾವುದೇ ಕ್ಯಾಟಗರಿ ಇರಲಿ, ಜನರಲ್ ಕ್ಯಾಟಗರಿಯಲ್ಲಿ 98 ತೊಗೊಂಡನವ, ಬಟ್ ಅವ ಸೆಲೆಕ್ಷನ್ ಆಗಿಲ್ಲ. ಇಲ್ಲಿ SC STಯಲ್ಲಿ 78 ತೊಗೊಂಡನ, ಬಟ್ ಸೆಲೆಕ್ಷನ್ ಹಾಕೋಣ. ಸ್ನೇಹಿತರಲ್ಲಿ ನಿಜವಾದ ಟ್ಯಾಲೆಂಟ್ ಇರುವುದು 98 ತೆಗೆದುಕೊಂಡ ಅಭ್ಯರ್ಥಿ, ಅದ್ರ ಬಟ್ ಅವನ ಕ್ಯಾಟಗರಿಯಲ್ಲಿ ಹಿಂದಿದ್ದಾನಂತೇಳಿ ಈ ರೀತಿ ಮಾಡಿದ್ದಾರಂತಲೇ ಹೇಳ್ಬೋದು. ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೋರಿದೆ ಆದಲ್ಲಿ ಎಲ್ಲರೂ ಕೂಡ ಟ್ಯಾಲೆಂಟ್ ಇರೋರ ಮೇಲೆ ಬರ್ತಾರಂತಲೇ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಮಾಡ್ತಾರೆ, ಜಿಲ್ಲೆಗೆ ಅನುಗುಣವಾಗಿ ಪೋಸ್ಟನ್ನು ಕರೀತಾರೆ. ಸ್ನೇಹಿತರ, ಅವ ಇಡೀ ಕರ್ನಾಟಕಕ್ಕೆ ಸೆಕೆಂಡ್ ಅಥವಾ ಫಸ್ಟ್ ಬಂದಾನಂದರೂ ಕೂಡ ಆ ಜಿಲ್ಲೆಯಲ್ಲಿ ಆ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಹುದ್ದೆ ಇಲ್ಲಪ್ಪ ಅಂದ್ರೆ ಆ ಅಭ್ಯರ್ಥಿ ಪಾಸಾಗಿ ಕೂಡ ವೇಸ್ಟ್, ಅಂದ್ರೆ ಟಾಪಲ್ಲಿ ಬಂದು ಕೂಡ ವೇಸ್ಟ್ ಆಗ್ತದೆ. ಈ ರೀತಿ ಆಗಾಕತ್ತವ್ರಿ. ಈ ರೀತಿ ಆಗಬಾರ್ದಪ್ಪ ಅಂದ್ರೆ ನಮ್ಮ ಸರ್ಕಾರ ಎಲ್ಲರನ್ನ ಸಮಾನತೆಯಾಗಿ ಕಾಣ್ಬೇಕ್ರಿ. ಅಂದಾಗ ಮಾತ್ರ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆ ಹೊಂತದ. ಬರೀ ನಾವು ಎಲ್ಲರೂ ಕೂಡ ಸಮಾನತೆ ಅಂದೇವಿ, ಇಲ್ಲಿ ನಮಗೆ ಹಕ್ಕುಗಳದ ಅಂತೇಳಿ ಈ ರೀತಿ ಮಾಡಿದಂದ ಯಾರು ಕೂಡ ಸಮಾನರಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 32. ವಿಂಗ್ಸ್ ಆಫ್ ಫೈರ್ ಆತ್ಮಚರಿತೆಯು ಭಾರತದ ಯಾವ ಗಣ್ಯ ವ್ಯಕ್ತಿಯ ಜೀವನವನ್ನು ವಿವರಿಸುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ APJ ಅಬ್ದುಲ್ ಕಲಾಂ. ನೆಕ್ಸ್ಟು, ಈ ಕೆಳಗಿನ ಯಾವ ಜನಪದ ನೃತ್ಯವು ಮಹಾರಾಷ್ಟ್ರದ ಮೂಲವಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಲಾವಣಿ. ನೆಕ್ಸ್ಟ್ ಪ್ರಶ್ನೆ, ಅದರಲ್ಲೂ ಈ ನೃತ್ಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಜಾಸ್ತಿ ಬರ್ತಿರ್ತಾವೆ. ಸ್ವಲ್ಪ ಜಾಸ್ತಿ ಗಮನ ಆಟಗಾರರ ಆಗಿರ್ಬೋದು. ಸ್ಟ್ಯಾಟಿಕ್ GK ಅಂತ ಹೇಳಿದರೆ ತಪ್ಪಾಗೋದು. ಸ್ಟ್ಯಾಟಿಕ್ GK ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿರಿ. ನೆಕ್ಸ್ಟ್, ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಗಳ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದಾರೆ. ಸ್ನೇಹಿತರೆ, ಸರಿಯಾದ ಉತ್ತರ ಕಡಿಮೆ ಆದಾಯದ ವ್ಯಕ್ತಿಗಳು ಮತ್ತು ಉದ್ಯಮಿಗಳಿಗೆ ಆರ್ಥಿಕ ನೆರವು ಮತ್ತು ಸೇವೆಗಳನ್ನು ಒದಗಿಸುವುದು. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಭೋಗಾಲಿ ಬಿಹು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಅಸ್ಸಾಂ ಆಗಿರ್ತದೆ. ಸ್ನೇಹಿತರೆ, ನಮ್ಮ ಕರ್ನಾಟಕದ್ದು ಯಕ್ಷಗಾನ ಆಗಿರ್ತದೆ. ನೃತ್ಯ ರೀ ಯಕ್ಷಗಾನ. ನೆಕ್ಸ್ಟ್ 2024 ಬೇಡ. ಇನ್ನು ನೆಕ್ಸ್ಟ್, ಪರಿಸರ ವ್ಯವಸ್ಥೆಯ ಬಹುತೇಕ ಭಾಗಕ್ಕೆ ಶಕ್ತಿಯ ಪ್ರಾಥಮಿಕ ಮೂಲ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಸೂರ್ಯನ ಬೆಳಕು. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಹವಾಮಾನ ಶಾಸ್ತ್ರದ ಪ್ರಕಾರ ಈ ಕೆಳಗಿನಗಳಲ್ಲಿ ಯಾವ ಋತುವು ಭಾರತದಲ್ಲಿ ಇರುವುದಿಲ್ಲ? ಇದು ಐತ್ರಿ, ಇದು ಐತಿ, ಬಟ್ ಇದು ಇಲ್ಲ ಐತಲ್ಲ. ಸರಿಯಾದ ಉತ್ತರ ಆಪ್ಷನ್ C. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಬಹು ಆಯಾಮದ ಬಡತನ ಸೂಚ್ಯಂಕ 2021 ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಅತ್ಯಂತ ಹೆಚ್ಚು ಬಡತನ ಹೊಂದಿದೆ ಅಂತ ಕೇಳ್ತಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಜಮ್ಷೆಡ್ಪುರ್, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇದು ಬೇಡ. 1983 1983 ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಈ ಕೆಳಗಿನ ಪೈಕಿ ಯಾರು ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು ಮತ್ತು ವಿಶ್ವಕಪ್ಪನ್ನು ಗೆಲ್ಲಿಸಿದ್ದಾರೆ? ಯಾರಪ್ಪ ಅಂದ್ರೆ ಕಪಿಲ್ ದೇವ್, ಸರಿಯಾದ ಉತ್ತರ. ಎಲ್ಲರೂ ಕೂಡ ಏನು ತಿಳ್ಕೊಂಡಿರ್ತಾರ, ಸಚಿನ್ ತೆಂಡೂಲ್ಕರ್ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಅದಕ್ಕೆ ಸರಿಯಾದ ಉತ್ತರ ಕಪಿಲ್ ದೇವ್. ಭಾರತದಲ್ಲಿ 2011
ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕ ಸಮುದಾಯ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಹಿಂದೂಗಳು. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನದಕ್ಕೆ ಶಕ್ತಿಯ ಪ್ರಾಥಮಿಕ ಮೂಲ ಸೂರ್ಯನ ಬೆಳಕು. ಇದು ಕೂಡ ರಿಪೀಟ್ ಆದ ಪ್ರಶ್ನೆ. ತೀವ್ರ ಬಡತನದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕುಂಠಿತ ಬೆಳವಣಿಗೆ. ಇದಕ್ಕೆ ಸರಿಯಾದ ಉತ್ತರಪ್ಪ ಅಂದ್ರೆ ಅಪೌಷ್ಟಿಕತೆ ಸರಿಯಾದ ಉತ್ತರ. ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿಟಮಿನ್ ಡಿ ಯಾವುದರ ಮೂಲಕ ಸಂಶ್ಲೇಷಣೆಗೊಳ್ಳುತ್ತದೆ ಅಂತ ಕೇಳಿರ್ತಾರೆ. ಸರಿಯಾದ ಉತ್ತರ ಚರ್ಮದ ಮೂಲಕ. ಇದಕ್ಕೆ ಬೆಸ್ಟ್ ಅಂದ್ರೆ ನಿಮ್ಮ ಮನೆಯಾಗ ಯಾರಾದರೂ ಡೆಲಿವರಿ ಆಗಿತ್ತಪ್ಪ ಅಂದ್ರೆ 1 ಮಂತ್ ಅಥವಾ ಒಂದು 15 ದಿವಸ ಆದ ನಂತರ ತಿಳಿ ಬಿಸಿಲಿಗೆ ಹುಡುಗನ ಹಾಕ್ರಪ್ಪ ಅಂತ ಕೇಳ್ತಿರ್ತಾರಲ್ಲ, ಅದಕ್ಕೆ ಕಾರಣ ವಿಟಮಿನ್ ಡಿಯನ್ನು ಪಡೆದುಕೊಳ್ಳೋದು ಸರಿಯಾದ ಇರುತ್ತದೆ. ಬೇಕಾದ್ರೆ ಕೇಳ್ರಿ, ಅವರಿಗೆ ಸೈಂಟಿಫಿಕ್ ರೀಸನ್ ಗೊತ್ತಿರಲ್ಲ, ಬಟ್ ಆದ್ರೆ ತಿಳಿ ಬಿಸಿಲಿಗೆ ಹಾಕ್ರಿ ಅಂತಾರೆ. ನಿಮ್ಮ ಅಜ್ಜಿಯರನ್ನ ಕೇಳ್ರಿ ಅಥವಾ ನಿಮ್ಮ ಅಮ್ಮರನ್ನ ಕೇಳ್ರಿ, ಅವ್ರು ಹೇಳ್ತಾರೆ ಹುಡುಗನ ತಿಳಿ ಬಿಸಿಲಿಗೆ ಹಾಕಿದ್ರೆ ಆರೋಗ್ಯವಾಗಿರ್ತಾನೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ನೇಹಿತರಲ್ಲಿ ವಿಟಮಿನ್ ಡಿ ಸಿಗ್ತದ. ಒಂದು ವೇಳೆ ಸರ್ವ್ ಮಾಡುವ ಆಟಗಾರನು ಒಂದು ಸರಿಯಾದ ಸರ್ವನ್ನು ಮಾಡಿದರೆ ಮತ್ತು ಚೆಂಡನ್ನು ಸ್ವೀಕರಿಸುವವನು ಚೆಂಡನ್ನು ಹಿಂತಿರುಗಿಸಲು, ಅಂದರೆ ಸರ್ವ್ ಮಾಡಿರ್ತಾನೆ, ವಾಲಿಬಾಲ್ ಸರ್ವ್ ಅಂತ ತಿಳ್ಕೊರಿ, ಸರ್ವ್ ಮಾಡಿದಾಗ ಅದನ್ನು ಈಚೆ ಕಡೆ ಆಟಗಾರ ಅದನ್ನು ವಾಪಸ್ಸು ಕಳ್ಸೋಕ್ಕಾಗಲಾರದ ಅದು ಏನಾದರೂ ಏಸ್ ಅಂತಂದ್ರೆ ಅದನ್ನು ವಿಫಲ ಆಗಿದ್ದಾನೆ ಏಸ್ ಎಂದು ಕರೆಯಲಾಗೋದು, ಮತ್ತು ಆ ಸರ್ವ್ ಮಾಡಿದನೋ ಪಾಯಿಂಟ್ ಪಡೆಯುತ್ತಾನೆ. ಇಲ್ಲಿ ಯಾವ ಕ್ರೀಡೆಯಲ್ಲಿ ಈ ರೀತಿ ಆಗ್ತದಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಟೆನ್ನಿಸ್ ಆಗಿರ್ತದ. ನೆಕ್ಸ್ಟ್, ಏಡ್ಸ್ ರೋಗಕ್ಕೆ ಕಾರಣವಾಗುವ ವೈರಸ್ ಯಾವುದು? HIV ರೀ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪೆರೇಡನ್ನು ಈ ಕೆಳಗಿನ ಯಾವ ನಗರದ ಕರ್ತವ್ಯ ಪಥದಲ್ಲಿ ಆಚರಿಸಲಾಗುತ್ತದೆ? ಅಂದ್ರೆ ದೆಹಲಿಯಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಅಥವಾ ಅದೇ ರೀತಿ ಕೊನೆಯ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾರು 1930ರಲ್ಲಿ ಉಕ್ಕಿನ ಸತ್ಯಾಗ್ರಹವನ್ನು ನೇತೃತ್ವವನ್ನು ವಹಿಸಿದ್ರು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಆಗಿರ್ತದೆ. ಸ್ನೇಹಿತರೆ, ನಾವು ಒಟ್ಟಾರೆಯಾಗಿ 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಇದೇ ರೀತಿಯ ಕಂಟಿನ್ಯೂ ಕ್ಲಾಸ್ ಬರ್ತದ್ರಿ. ಹೊಸ GK ನೋಟ್ಸ್ ಕೂಡ ರೆಡಿ ಆಗಿದೆ. ಅದನ್ನು ಕೂಡ ನಾವು ಪ್ರತಿನಿತ್ಯ ಕ್ಲಾಸ್ ಮಾಡಿ ನಿಮಗೆ ಚರ್ಚೆಯನ್ನು ಮಾಡ್ತೀವಿ. ಅದರಲ್ಲಿ ನಿಮಗೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೂಡ ಇರ್ತದೆ. ಬೆಸ್ಟ್ ಆಯ್ತು ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಮೊದಲ ಬಾರಿಗೆ ಈ ರೀತಿ ಅಂದ್ರೆ ಪ್ರಶ್ನೆ ಮತ್ತು ಆಪ್ಷನ್ನು ಮತ್ತು ಅದ್ರ ಜೊತೆಗೆ ಸರಿಯಾದ ಉತ್ತರ ಜೊತೆಗೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೊಟ್ಟಿರೋದು ಕನ್ನಡದಲ್ಲಿ ಮೊದಲೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಸ್ನೇಹಿತರೆ, ನಿಮಗೇನಾದರೂ MTS ಮತ್ತು CHSL ಪರೀಕ್ಷೆಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾದರೆ 9538151535 ನಂಬರ್ಗೆ ವಾಟ್ಸಾಪ್ ಮುಖಾಂತರ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿದಲ್ಲಿ ನಿಮಗೆ ಎಲ್ಲ ಸಿಲೆಬಸ್ ನೋಟ್ಸ್ ಕೂಡ ಕಳಿಸಲಾಗಿರ್ತದೆ. ಸ್ನೇಹಿತರೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. 100% ನಿಮಗೆ ಇಲ್ಲಿ ಕ್ವಶನ್ಗಳು ಕೂಡ ಬಂದೇ ಬರ್ತಾವೆ. ಇಂಟ್ರೆಸ್ಟ್ ಇರೋರು ಈ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಧನ್ಯವಾದಗಳು.